ಇವತ್ತು ನಮ್ಮ ದೇಶದ ಬಿಹಾರಿನ 2-3 ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋಣ ಬನ್ರಿ. ಫಸ್ಟ್ ಸ್ಕ್ಯಾಮ್ ಬಂದು ನಮ್ ಗೌರ್ಮೆಂಟ್ ಡೆಡಿಕೇಟ್ ಮಾಡೋಣಪ್ಪ. ಯಾಕೆ ಅಂದ್ರೆ ಮೇಜರ್ ಅಲ್ಲಿ ಮರ್ಡರ್ ಮಾಡ್ಬಿಟ್ಟು ಮೈನರ್ ನಾನು ಅಂತ ಅಲಿಗೇಷನ್ಸ್ ತಪ್ಪಿಸ್ಕೊಂತಾರೆ ಅಂತ ಅವ್ರನ್ನ CM ಮಾಡ್ತಾರೇನೋ. ಬಿಡಿ, ಎಲ್ಲ ರಾಜ್ಯದ ಕತೆ ಅದೇ. ಸೆಕೆಂಡ್ ಸ್ಕ್ಯಾಮ್ ಮಾತ್ರ ಕ್ರೇಜಿ. ಈ ತರ ಐರನ್ ಕನೆಕ್ಟಿಂಗ್ ಬ್ರಿಡ್ಜ್ ಗಳು ನೀವು ನೋಡೇ ಇರ್ತೀರಾ. ಅದೇ ಬಿಹಾರಲ್ಲಿ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಹತ್ರ ಈ ಪ್ರೊಫೆಷಿಯಲ್ಸ್ ಅಥವಾ ವರ್ಕರ್ಸ್ ಹೋಗಿ ಅದನ್ನ ಹೊಡೆದಾಕ್ತಾ ಇರ್ತಾರೆ. ಅಲ್ಲಿನ ಲೋಕಲ್ ವಿಲೇಜರ್ಸ್ ಬಂದು ಯಾಕಪ್ಪ ಹೊಡೆದಾಗ್ತಾ ಇದೆ ಅಂದ್ರೆ ಇದು 60 year old ಬ್ರಿಡ್ಜ್, ಇದನ್ನ ರೀಪ್ಲೇಸ್ ಮಾಡ್ಲೇಬೇಕು ಅಂತಾರೆ. ವಿಲೇಜರ್ಸ್ ಖುಷಿ, ಹೊಸ ಬ್ರಿಡ್ಜ್ ಬರ್ದಿದ್ಯಲ್ಲಪ್ಪ ಅಂತ 4 ದಿನ ಡಿಸ್ಮೆಂಟಲ್ ಮಾಡಿ ಹೋಗ್ತಾರೆ. ವಾರ ಆದ್ರೂ ಬರಲ್ಲ. ಆಮೇಲೆ ಗೊತ್ತಾಗೋದೇನಂದ್ರೆ ಇಟ್ ವಾಸ್ ಎ ಸ್ಕ್ಯಾಮ್. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಹೊಸ ಬ್ರಿಡ್ಜ್ ಬರುತ್ತಲ್ಲ ಅನ್ನೋ ನಂಬಿಕೆಯಲ್ಲಿ ವಿಲೇಜರ್ಸ್ ಹಳೆ ಬ್ರಿಡ್ಜ್ ತೆಗಿಯೋಕೆ ಕಳ್ಳರಿಗೆ ಹೆಲ್ಪ್ ಮಾಡ್ತಾರಂತೆ. ಥರ್ಡ್ ಸ್ಕ್ಯಾಮ್ ಅಂತೂ ಕ್ರೇಜಿ ಗುರು. ಬಿಹಾರಿನ ಪೂರ್ಣಿಯಾ ಅನ್ನೋ ಡಿಸ್ಟಿಕ್ ಅಲ್ಲಿ 60 ಅಡಿ ಉದ್ದ 10 ಅಡಿ ಅಗಲ ಬ್ರಿಡ್ಜ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲೊಂದು ನದಿ ಇರಲ್ಲ, ಬ್ರಿಡ್ಜ್ ರಿಕ್ವೈರ್ಮೆಂಟೇ ಇರಲ್ಲ. ಇದ್ರಲ್ಲಿ ಸ್ಕ್ಯಾಮ್ ಏನಿದೆಯೋ ಅವ್ರು ಕಟ್ಕೊಂಡಿರೋದು ಅವ್ರ ಕಾಸು ವೇಸ್ಟ್ ಅಂತ ಹೇಳ್ಬೋದು. ಆದ್ರೆ ವಿಲೇಜರ್ಸ್ ಥಿಂಕಿಂಗ್ ಅಲ್ಲಿ ಯೋಚನೆ ಮಾಡಿ, ಇಲ್ಲೇನೋ ಮೇಜರ್ ಪ್ರಾಜೆಕ್ಟ್ ಬರ್ತಿದೆಯಲ್ಲ ಅಂತ ಸೈಟ್ ವ್ಯಾಲ್ಯೂ ಎಕ್ಸಾಂಪಲ್ 2,000 ಇದ್ರೆ ಡಬಲ್ 4,000 ಇಂದ 6,000 ವರೆಗೂ ಹೋಗಿದೆ ಅಂತೆ. ಇನ್ನೇನು ಎಲ್ಲ ಎದ್ದು ಬಿದ್ದು ಸಾಲಗಳು ಮಾಡಿ ಅಲ್ಲೇನಿನ ಪ್ರಾಪರ್ಟಿಗಳೆಲ್ಲ ತಗೊಬಿಡ್ತಾರೆ. 1 ವರ್ಷ ಆದ್ರೂ ಆ ಬ್ರಿಡ್ಜ್ ಕಡೆ ಯಾರು ತಿರುಗು ನೋಡಲ್ಲ. ಆಮೇಲೆ ಗೊತ್ತಾಗೋದೇನಂದ್ರೆ ಅಲ್ಲಿನ ಲ್ಯಾಂಡ್ಸ್ ಆದಷ್ಟು ಜಲ್ದಿ ಮಾರ್ಬೇಕು ಅಂತ ರಿಯಲ್ ಎಸ್ಟೇಟ್ ಅವ್ರು ಮಾಡಿರೋ ಸ್ಕ್ಯಾಮ್ ಅಂತ. ಸ್ಕ್ಯಾಮ್ ಅಲ್ಲ ಬಿಡಿ, ಅದು ಆರ್ಟ್, ಮಾರ್ಕೆಟಿಂಗಿನ ಆರ್ಟ್ ಅದು. ಈ ತರನೇ ಎಲ್ಲ ಜನರಲ್ ನಾಲೆಜ್ ಸ್ಕ್ಯಾಮ್ಸ್ ಎಲ್ಲ ತಿಳಿಸ್ತಾ ಇರ್ತೀನಿ. ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.